ನಮಸ್ಕಾರ ಸ್ನೇಹಿತರೆ, ಕಲ್ಮೇಶ್ ಗ್ಲೋಬಲ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ಕಾಲಮಿತಿ ಹೇರುವ ಅಧಿಕಾರ ನ್ಯಾಯಾಂಗಕ್ಕಿಲ್ಲ ಎಂದು ಸಿಜೆಐ ನೇತೃತ್ವದ ಸಾಂವಿಧಾನಿಕ ಪೀಠದಿಂದ ಸ್ಪಷ್ಟನೆ ಕೊಟ್ಟಂತಾಗಿದೆ. ಹಾಗಿದ್ರೆ ಇದೇನು ಅಂತ ನೋಡೋದಾದ್ರೆ, ರಾಜ್ಯಗಳ ವಿಧಾನಮಂಡಲ ಅನುಮೋದನೆ ನೀಡಿ ಶಿಫಾರಸು ಮಾಡುವ ಮಸೂದೆಗಳಿಗೆ ಅಂಕಿತ ಹಾಕುವ ವಿಚಾರದಲ್ಲಿ ರಾಜ್ಯಪಾಲರು ಅನಿರ್ದಿಷ್ಟವಾಗಿ ವಿಳಂಬವನ್ನ ಮಾಡುವಂತಿಲ್ಲ. ಆದರೆ ಮಸೂದೆಗಳ ವಿಚಾರದಲ್ಲಿ ಕ್ರಮ ಕೈಗೊಳ್ಳುವಂತೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ ಸಾಂವಿಧಾನಿಕ ನ್ಯಾಯಪೀಠಗಳು ಸಮಯ ಮಿತಿ ಹೇರುವುದು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಈ ಗುರುವಾರ ಸ್ಪಷ್ಟಪಡಿಸಿರುವಂತದ್ದು. ರಾಷ್ಟ್ರಪತಿ ಹಾಗೂ ಕ್ರಮಗಳು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತದ್ದಲ್ಲ ಮತ್ತು ಮಸೂದೆ ಕಾನೂನಾದಾಗಷ್ಟೇ ನ್ಯಾಯಾಂಗ ಪರಿಶೀಲನೆಗೆ ಒಳಪಡಬಹುದು. ಸಮಯ ಮಿತಿ ವಿಧಿಸುವುದು ಸಂವಿಧಾನಕ್ಕೆ ಕಟ್ಟುನಿಟ್ಟಾಗಿ ವಿರುದ್ಧವಾದ ಕ್ರಮ. ನಿರ್ದಿಷ್ಟ ಅವಧಿಯಲ್ಲಿ ಅಲಂಕರಿಸದಿದ್ದಲ್ಲಿ ಮಸೂದೆ ತನ್ನಿಂತಾನೇ ಅಂಗೀಕೃತ ಎಂದು ಪರಿಭಾವಿಸಬೇಕು ಎಂಬುದು ಸಂವಿಧಾನದ ವಿರುದ್ಧವಾದಂಥದ್ದು. ಇಂತಹ ಮಸೂದೆಗಳ ವಿಚಾರದಲ್ಲಿ ನ್ಯಾಯಾಲಯಗಳ ಅಭಿಪ್ರಾಯ ಕೇಳುವಂತೆ ರಾಷ್ಟ್ರಪತಿಗೆ ನಿರ್ಬಂಧಿಸುವುದು ಅಸಾಧ್ಯ ಎಂದು ನ್ಯಾಯಪೀಠ ಸಹಿತ ಪ್ರಸ್ತುತಪಡಿಸಿರುವಂತದ್ದು. ಈಗ ಯಾಕೆ ಆ ವಿಚಾರ ಅಂತ ನೋಡೋದಾದ್ರೆ, ತಮಿಳುನಾಡು ರಾಜ್ಯಪಾಲರ ಪ್ರಕರಣದಲ್ಲಿ ದ್ವಿಸದಸ್ಯ ಪೀಠ ಶಾಸಕಾಂಗ ಅಲ್ಲಿರುವಂತಹ ಅಸೆಂಬ್ಲಿ ಅಂಗೀಕರಿಸಿದ ಮಸೂದೆಗಳನ್ನ ತೆರವುಗೊಳಿಸಲು ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಪರಿಣಾಮಕಾರಿಯಾಗಿ ಗಡುವನ್ನ ನಿಗದಿಪಡಿಸಿ ಅಲ್ಲಿರುವಂತಹ ಕೋರ್ಟ್ ತೀರ್ಪನ್ನ ನೀಡಿತ್ತು. ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಳಿದ ಕೆಲವೊಂದು ಪ್ರಶ್ನೆಗಳಿಗೆ ಈ ಸುಪ್ರೀಂ ಕೋರ್ಟ್ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಸಾಂವಿಧಾನಿಕವಾಗಿ ಸೂಚಿಸಲಾದ ಸಮಯ ಮಿತಿ ಹಾಗೂ ರಾಜ್ಯಪಾಲರು ಅಧಿಕಾರ ಚಲಾಯಿಸುವ ವಿಧಾನಗಳ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರು ಭಾರತೀಯ ಸಂವಿಧಾನದ 200ನೇ ಆರ್ಟಿಕಲ್ಸ್ ಅಂತ ಏನ್ ಹೇಳ್ತೀವಿ, ಅಲ್ಲಿರುವಂತಹ ಆರ್ಟಿಕಲ್ಸ್ ಪ್ರಕಾರ ಅಧಿಕಾರವನ್ನ ಚಲಾಯಿಸಲು ನ್ಯಾಯಾಂಗದ ಆದೇಶಗಳ ಮೂಲಕ ಸಮಯ ಮಿತಿ ವಿಧಿಸಬಹುದೇ ಅಥವಾ ಕ್ರಮದ ವಿಧಾನದ ಬಗ್ಗೆ ಸೂಚಿಸಬಹುದೇ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 143ನೇ ತಿದ್ದುಪಡಿ ವಿಧಿಯಡಿ ನ್ಯಾಯಾಲಯದ ಅಭಿಪ್ರಾಯ ಕೋರಿದ್ರು. ಹಾಗಾಗಿ ಈ ಗುರುವಾರ ದಿವಸ ಅದು ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ಇದು ಏನು ಪ್ರಕರಣ ಅಂತ ನೋಡೋದಾದ್ರೆ, ತಮಿಳುನಾಡು ರಾಜ್ಯಪಾಲ RN ರವಿ ಅನ್ನುವಂಥವರು ಮಸೂದೆಗಳನ್ನ ಅನಿರ್ದಿಷ್ಟ ಅವಧಿಗೆ ಹಿಡಿದಿಟ್ಟುಕೊಳ್ತಿದ್ರು ಎಂದು DMK ನೇತೃತ್ವದ ತಮಿಳುನಾಡಲ್ಲಿರುವಂತಹ ಸರ್ಕಾರ ಆರೋಪಿಸಿದ ಈ ಪ್ರಕರಣಕ್ಕೆ ಸಂಬಂಧಿಸಿ ನ್ಯಾಯಮೂರ್ತಿ GP ಪರ್ದಿವಾಲಾ ಮತ್ತು ಅವರಲ್ಲಿರುವಂತಹ ನ್ಯಾಯಾಂಗ, ಆ ಸದಸ್ಯತ್ವ ಪೀಠವನ್ನು ಒಳಗೊಂಡಿರುವಂತಹ ನ್ಯಾಯಾಂಗ 142ನೇ ವಿಧಿ ಅಂದ್ರೆ ಆರ್ಟಿಕಲ್ಸ್ ಈ ಅಧಿಕಾರವನ್ನ ಬಳಸಿಕೊಂಡ ನ್ಯಾಯಾಲಯ ತಡೆ ಹಿಡಿಯಲಾದ 10 ಮಸೂದೆಗಳನ್ನ ರಾಜ್ಯಪಾಲರಿಗೆ ಸಲ್ಲಿಸಿದ ದಿನದಂದು ಒಪ್ಪಿಗೆ ನೀಡಲಾಗಿದೆ ಅಂತ ಹೇಳಿ ಪರಿಗಣಿಸಲಾಗಿದೆ ಅಂತ ಹೇಳಿ ತಮಿಳುನಾಡಲ್ಲಿ ಇದು ಅಸೆಂಬ್ಲಿಯಲ್ಲಿ ಘೋಷಣೆ ಆಗಿತ್ತು. ಅಂತ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಲ್ಲಿ ರಾಜ್ಯಪಾಲರ ಕಚೇರಿಯನ್ನ ದುರ್ಬಲಗೊಳಿಸುತ್ತಿಲ್ಲ. ಅಲ್ಲಿರುವಂತಹ DMK ಸರ್ಕಾರ ಹೇಳ್ತಾ ಇರುವಂತದ್ದು, ರಾಜ್ಯಪಾಲರು ಸಂಸದೀಯ ಪ್ರಜಾಪ್ರಭುತ್ವದ ಸ್ಥಾಪಿತ ಸಂಪ್ರದಾಯಗಳಿಗೆ ಗೌರವದಿಂದ ವರ್ತಿಸಬೇಕು ಮತ್ತು ಶಾಸಕಾಂಗದ ಮೂಲಕ ವ್ಯಕ್ತವಾಗುವ ಜನರ ಇಚ್ಛೆಯನ್ನ ಮತ್ತು ಜನರಿಗೆ ಜವಾಬ್ದಾರರಾಗಿರುವ ಚುನಾಯಿತ ಸರ್ಕಾರವನ್ನ ಗೌರವಿಸಬೇಕು ಎಂದಷ್ಟೇ ಹೇಳುತ್ತಿದ್ದೇವೆ ಅಂತ ಹೇಳಿ ಅಲ್ಲಿರುವಂತಹ DMK ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿತು. ಆ ಬಳಿಕ ಆ ಪಕ್ಷದ ಕೆಲವು ನಾಯಕರ ತೀವ್ರ ಟೀಕೆಗೆ ಗುರಿಯಾದ ಆ ತೀರ್ಪು ನ್ಯಾಯಾಂಗದ ಹೇಳಿಕೆಗಳು ನ್ಯಾಯಾಂಗದ ಅತಿಕ್ರಮಣಕ್ಕೆ ಸಮವಾಗಿದೆ ಎಂಬ ಆರೋಪಕ್ಕೆ ಸಹಿತ ಅಲ್ಲಿರುವಂತಹ ಸರ್ಕಾರ ಒಳಗಾಯಿತು. ಈ ತೀರ್ಪಿನ 1 ತಿಂಗಳ ಬಳಿಕ ಸರ್ವೋಚ್ಚ ನ್ಯಾಯಾಲಯಕ್ಕೆ ಪತ್ರ ಬರೆದ ರಾಷ್ಟ್ರಪತಿಯವರು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಮೇಲೆ ಸಮಯ ಮಿತಿ ವಿಧಿಸಬಹುದೇ ಎನ್ನುವ ಕುರಿತು ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ಗೆ ಕೇಳಿದ್ರು. ಹೀಗಾಗಿ ಆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಕಾಲಮಿತಿ ಹೇರುವ ಅಧಿಕಾರ ನ್ಯಾಯಾಂಗಕ್ಕಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಹಾಗಿದ್ರೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯವೇನು ಅಂತ ಹೇಳಿ ನಾವು ನೋಡೋದಾದ್ರೆ, ಸಂವಿಧಾನದ 200 ಆರ್ಟಿಕಲ್ ಪ್ರಕಾರ ರಾಜ್ಯಪಾಲರು ಮಸೂದೆಗಳಿಗೆ ಒಪ್ಪಿಗೆ ನೀಡುವಂತೆ ಅಥವಾ ಹಿಂದಿರುಗಿಸುವಂತೆ ಸಮಯ ಮಿತಿ ನಿಗದಿ ಮಾಡುವುದು ಅಸಾಧ್ಯ ಅನ್ನುವಂಥದ್ದು ಮತ್ತು ಮಸೂದೆ ತಡೆ ಹಿಡಿದಿದ್ದರೆ ಅದನ್ನ ರಾಜ್ಯ ವಿಧಾನಮಂಡಲಕ್ಕೆ ಹಿಂದಿರುಗಿಸಬೇಕಾದದ್ದು ಕಡ್ಡಾಯ. ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಆಮೇಲೆ ಮಸೂದೆಗಳಿಗೆ ಒಪ್ಪಿಗೆ ನೀಡುವ ಅಥವಾ ತಡೆ ಹಿಡಿಯುವ ವಿಷಯದಲ್ಲಿ ರಾಜ್ಯಪಾಲರಿಗೆ ವಿವೇಚನಾ ಅಧಿಕಾರ ಇದೆ, ಅವರು ಮಂತ್ರಿಮಂಡಲದ ಸಲಹೆ ಮೇರೆಗೆ ಬದ್ಧರಲ್ಲ ಅನ್ನುವಂತ ತೀರ್ಪನ್ನ ಕೊಟ್ಟಿರುವಂತದ್ದು. ಆಮೇಲೆ 200ನೇ ಆರ್ಟಿಕಲ್ ಪ್ರಕಾರ ರಾಜ್ಯಪಾಲರ ಕಾರ್ಯನಿರ್ವಹಣೆಯನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗದು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿರುವಂತದ್ದು. ಅತ್ಯಂತ ದೀರ್ಘ ವಿವರಿಸದ ಅಥವಾ ನಿರ್ದಿಷ್ಟ ತಡೆ ಇದ್ದರಷ್ಟೇ ಸಮಂಜಸ ಅವಧಿಯಲ್ಲಿ ನಿರ್ಧರಿಸುವಂತೆ ರಾಜ್ಯಪಾಲರಿಗೆ ನ್ಯಾಯಾಲಯ ಸೀಮಿತ ನಿರ್ದೇಶನವನ್ನ ನೀಡಬಹುದು. ಹಾಗೂ ರಾಷ್ಟ್ರಪತಿ ಮತ್ತು ಅವರ 201ನೇ ಆರ್ಟಿಕಲ್ ಅನುಸಾರ ಅನುಮೋದನೆಗೆ ನ್ಯಾಯಾಲಯದ ಸಮಯ ಮಿತಿ ಅಸಾಧ್ಯ ಹಾಗೂ ಅವರ ಕ್ರಮವು ನ್ಯಾಯಾಲಯದಲ್ಲೂ ಪ್ರಶ್ನಿಸುವಂತದ್ದಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಆ ನ್ಯಾಯಾಂಗ ಪೀಠ ಅಭಿಪ್ರಾಯವನ್ನ ಹೊರಗಾಕಿರುವಂತದ್ದು. ರಾಷ್ಟ್ರಪತಿಗಾಗಿ ಕಾಯ್ದಿರಿಸಿದ ಪ್ರತಿ ಮಸೂದೆಗೂ ಸಹ ಕೋರ್ಟ್ ಸಲಹೆ ಪಡೆಯುವುದು ಕಡ್ಡಾಯ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಗುರುವಾರ ದಿವಸ ತೀರ್ಪನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಹಾಗೂ ರಾಜ್ಯಪಾಲರಿಗೆ
ಕಾಲಮಿತಿಯನ್ನ ಕೊಡುವಂತದ್ದು ಅಥವಾ ಟೈಮ್ ಅನ್ನ ಕೊಡುವಂತದ್ದು, ಕಾಲಮಿತಿ ಹೇರುವಂತದ್ದು ಅಧಿಕಾರ ನ್ಯಾಯಾಂಗಕ್ಕಿಲ್ಲ ಅಂತೇಳಿ ಇಂಥ ಮಸೂದೆಗಳಿಗೆ ಪರಿಗಣಿತ ಒಪ್ಪಿಗೆ ಇವೆಲ್ಲ ಅಸಿಂಧು ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ 20ನೇ ತಾರೀಕಿಗೆ 2025 ನವೆಂಬರ್ 20 ಈ ಅಭಿಪ್ರಾಯವನ್ನ ಹೊರಗಾಕಿರುವಂತದ್ದು.